3 ಕೋಟಿ ಸಂಜೆ ಕಡೆ 6 ಕೋಟಿ ಅತ್ತೆ ಕಡೆ ಯಾವಾಗ ಮಾಡಿ. ಆದರೆ ಇದು ಕೇವಲ ವ್ಯವಹಾರದ ಸಂಬಂಧವಲ್ಲ, ಕರುಣಾಮಯಿ ಸಂಬಂಧ. ನನ್ನ ಕಕ್ಷಿದಾರರಾದ ಶ್ರೀಗಳು ನನ್ನಿಂದ ತಮ್ಮ ಪುಣ್ಯ ಕರ್ಮದಲ್ಲಿ ಈ ಮಗುವನ್ನು 9 ತಿಂಗಳು 9 ತಿಂಗಳು 9 ದಿನ 9 ಗಂಟೆ ಕೇಂದ್ರ ಮಹಾಸ್ವಾಮಿ 9 ತಿಂಗಳು 9 ದಿನ 9 ಗಂಟೆ ಎತ್ತು ಒತ್ತು ತಾಳಿಸಿ ಪಾಲಿಸಿ ಅದೆಲ್ಲ ಗೊತ್ತು ಬಿಡ್ರಿ. ಪುರುಷ ನೀವೇ ಏನೇನು ಅಧಿಕಾರ ಈ ಮಗುವಿನ ಮೇಲೆ? ಅಧಿಕಾರ ನನ್ನ ಅಧಿಕಾರ ಏನೂ ಇಲ್ಲ. ಅಧಿಕಾರ ಎಲ್ಲ ಮಗುದು. ಆರೈಕೆ ಅದರ ಅಧಿಕಾರ, ಪ್ರೀತಿ ಅದರ ಅಧಿಕಾರ, ಹೊಟ್ಟೆ ತುಂಬ ರೊಟ್ಟಿ ಅದರ ಅಧಿಕಾರ. ಮಳೆಗಾಲದಲ್ಲಿ ಅಮ್ಮನ ಬೆಚ್ಚನೆಯ ಮಡಿಲು, ಬೇಸಿಗೆಯಲ್ಲಿ ಅಮ್ಮನ ತಲೆಗಿನ ತಂಪಾದ ಗಾಳಿ ಅದರ ಅಧಿಕಾರ. ಇವರ ಮಾತು ಒಂದು ತುಣ ಅರ್ಥವಿಲ್ಲ. ನನ್ನ ಮಾತು ಕೇಳಿ ಮಹಾಸ್ವಾಮಿ. ಗಂಡನ್ನ ಕಳಕೊಂಡ ನಗದೃಷ್ಟ ಹೆಣ್ಣಿನ ಮಾತು, ಮಗುನ ಕಳಕೊಂಡ ದುರ್ದೈವಿ ತಾಯಿ ಮಾತು, ಈ ತಾಯಿ ಕಣ್ಣೀರು, ನಿಟ್ಟುಸಿರು, ಒಣಗುದಿ, ಕೇಗುದಿ, ಕಷ್ಟ ನಷ್ಟ ನಿಷ್ಠುರ. ನೀವು ಸ್ವಲ್ಪ ಸುಮ್ಮನೆ ಇದ್ದೀರಾ? ನನ್ನ ತಲೆ ಸಿಡಿತಾ ಇದೆ. ಮಹಾಸ್ವಾಮಿ, ತಂದೆಯ ಆಸ್ತಿ ಸಂತಾನಕ್ಕೆ ಸೇರತಕ್ಕದ್ದೆಂಬುದು ಈ ದೇಶದ ಕಾನೂನು. ಮಗು ಕೈ ತಪ್ಪಿದರೆ ಶ್ರೀಮತಿ ರಚಿತಾರವರ ಆಸ್ತಿಯೂ ಕೈ ತಪ್ಪುವುದು. ಈ ಮಗು ಪುರುಷರ ಅಂತ ಭಾವಿಸೋಣ. ಸ್ವಾಮಿ, ಮಗು ನನ್ನೇ. ಮಗು ಪುರುಷರ ಅಂತ ಭಾವಿಸಿದರೆ ಯಾರಪ್ಪನ ಮನೆ ಹಚ್ಚಿ ಹೋಗುತ್ತೀರಿ? ಪುರುಷ, ಈ ಮಗು ಇಲ್ಲದಾದರೆ ಇವನಿಗೆ ಏನು ಸಿಕ್ಕಿತ್ತು ಹೇಳ? ಅದೇ ಈ ಮಗು ಮಗಿಲ್ಲ ಅಂತಂದರೆ ಅವನು ಕೋಟ್ಯಾಧಿಪತಿಯಾಗುತ್ತಾನೆ. ನೀನು ಕೋಟ್ಯಾಧಿಪತಿ, ಆಸ್ತಿ, ಹಣದ ಪಿಶಾಚಿನಿಂದಲೇ ಅವನು ರಾಕ್ಷಸನಾಗ್ತಾನೆ. ಬಡತನದ ನಕ್ಷೆಯಲ್ಲಿದ್ದರೆ ಅವನು ಮನುಷ್ಯನಾಗಿಯೇ ಉಳಿತಾನೆ. ಸತ್ತು. ನಾವು ವಾದ ಪ್ರತಿವಾದ ಎರಡನ್ನು ವಹಿಸಿದ್ದೇವೆ. ಆದರೂ ಈ ಮಗು ಯಾರಿಗೆ ಸೇರಬೇಕೆನ್ನುವ ವಿಷಯ ಮಾತ್ರ ಬಗೆಹರಿತಿಲ್ಲ. ಆದ್ದರಿಂದ ಹೀಗೆ ಮಾಡೋಣ. ಅಯ್ಯೋ, ಒಂದು ಸೀಮೆ ತುಂಡವನ್ನು ತೆಗೆದುಕೊಳ್ಳುವ, ಮಧ್ಯದಲ್ಲಿ ಒಂದು ವೃತ್ತವನ್ನು ಬರೆ. ಮಗುವನ್ನು ಕರೆತಂದು ವೃತ್ತವನ್ನು ಮತ್ತೆ ನಿಲ್ಲಿಸು. ಪುರುಷ, ನೀನು ಮುಂದೆ ಬಾ. ಮಗುವಿನ ಎಡಗೈ ಹಿಡಿದು. ಅಡ್ಡಿಲ್ಲ, ನೀನು ಮುಂದೆ ಬಾ. ಮಗುವಿನ ಬಲಗೈ ಹಿಡಿದು. ಹೋ, ದರಿದ್ರದವಳು. ಯಾರು ವೃತ್ತದಿಂದ ಮಗುವನ್ನು ಹೊರಗೆ ಎಳೆಯುತ್ತಾರೋ ಮಗು ಅವರಂತೆ. ಎಳೆಯಿರಿ. ಎರಡು ಸಲನೂ ಅವಳ ಕಡೆನೇ ಹೋಗೋದು. ಪುರುಷ, ನೀನು ಮಗುವಿನ ಕೈ ಹಿಡಿದು ಎಳೆಯೇ ಇಲ್ಲ. ಬಿಟ್ಟು ಬಿಟ್ಟೆ. ನಿನಗೆ ಮತ್ತೊಂದು ಅವಕಾಶವನ್ನು ಕೊಡುತ್ತೇನೆ, ಸರಿಯಾಗಿ ಬಳಸಿಕೋ. ಮಗುವನ್ನು ಕರೆತಂದು ವೃತ್ತವನ್ನು ಮತ್ತೆ ನಿಲ್ಲಿಸಿ. ಏನೋ ಸಾಧ್ಯವಿಲ್ಲ. ಹೇಳಿದೆ, ಮಹಾಸ್ವಾಮಿ, ಮಗುವನ್ನು ಕರೆತಂದು ವೃತ್ತವನ್ನು ಮತ್ತೆ ನಿಲ್ಲಿಸಿ. ಪುರುಷ, ನೀನು ಮುಂದೆ ಬಂದು ಮಗುವಿನ ಕೈ ಹಿಡಿದುಕೋ. ಅಡ್ಡಿಲ್ಲ, ನೀನು ಸಹ. ಎಳೆಯಿರಿ. ಕರುಣ ಸಂಬಂಧ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಇದು ಕರುಣ ಸಂಬಂಧವಲ್ಲ, ಕೈಲ ಸಂಬಂಧ. ಪುರುಷ, ನೀನು ಈ ಬಾರಿಯೂ ಸಹ ಮಗುವಿನ ಕೈ ಹಿಡಿದು ಎಳೆಯಲೇ ಇಲ್ಲ. ಬಿಟ್ಟು ಬಿಟ್ಟೆ. ಹೌದು ಸ್ವಾಮಿ, ಮಗು ಕೈ ಬಿಟ್ಬಿಟ್ಟೆ. ಹೂವಿನಂತ ಕೋಮಲ
ಧ್ರುಜ, ನೀನೇ ಈ ಮಗುವಿನ ಜವಾಬ್ದಾರಿ. ಕರ್ಕೊಂಡು ಹೋಗು, ಹೊರಡು. ಮಗುವನ್ನು ಹೊಳೆಯುವುದು ಮುಖ್ಯವಲ್ಲ, ಹೊಳೆಯುವುದು ಮುಖ್ಯ. ಮಗುವಿನ ನೋವಿಗೆ ಕೊಯ್ಯೊಳಂತವಾದ ತಾಯಿ. ಅವನು ಬಹಳ ದರಿದ್ರ ಕಣ್ರಿ. ಒಳಗೆ ಸೆಗೆ ಕುಗ್ತಾ ಇದೆ. ಬಿಚ್ಚಿ ಹೊಡಿಬೇಕು ಇದನ್ನ. ಹೊಗೆಯೋದು ಮುಂಚೆ ನಿನ್ನೆದೊಂದು ದೇವಸ್ಥೆ ಸಿಕ್ಕಲ್ಲ, ತಗೊಂಡು ಬನ್ನಿ ಅದನ್ನ. ಅದನ್ನು ಸಾಯಿಗಿರ್ತೀವಿ. ಏನು ಅಧಿಕಾರಿಗಳು ಏನು ಹೀರಿಯರಿಗಳ ಹೆಸರೇ ಗೊತ್ತಿಲ್ಲ. ಅದನ್ನು ನೋಡಿ ಬರಬೇಕು. ಧ್ರುಜನಿಗೆ ಜೋಸೆಫ್ನಿಂದ ವಿವಾಹ ವಿಚ್ಛೇದನವನ್ನು ಅನುಮತಿ ನೀಡಿದೆ ಮತ್ತು ಮಂಜೂರಿ ಮಾಡಿದೆ. ಅಯ್ಯೋ ಮಹಾಸ್ವಾಮಿ, ವಿಚ್ಛೇದನ ವಯಸ್ಸಿನ ದಂಪತಿಗಳ ಹೆಸರೇ ಬೇರೆ. ವಿಚ್ಛೇದನ ವಯಸ್ಸಿದ್ದು 80 ವರ್ಷದ ಮುದುಕಿ. ಒಂದು ಸಾರಿ ಬಂದ್ಮೇಲೆ ಮಗು, ನಾನು ಪ್ರೈಮರಿ ಶಾಲೆಯ ಸೇರ್ತಿದ್ದಿಲ್ಲ, ಇನ್ನು ಇಲ್ಲಿ ಬಿದ್ದೀನ. ಅಂದು ಸಂಜೆ ಕಳೆದು ಹೋದ ಜನ ಮತ್ತೆ